ಸಿನಿಮಾಗಳು ನೋಡ್ತಾ ಇದ್ದೆ ನಾನು ಕೂಡ. ಎಲ್ಲರೂ ನೋಡಿದಾಗ ಸಿನಿಮಾ ನೋಡ್ತಾ ಇದ್ದೆ. ಅಂದ್ರೆ ಹೀರೋ ಅಂದ್ರೆ ರಾಜ್ಕುಮಾರ್, ಹೀರೋಯಿನ್ ಅಂದ್ರೆ ಭಾರತಿ, ವಿಲನ್ ಅಂದ್ರೆ ವಜ್ರಮುನಿ, ಕಾಮಿಡಿಯನ್ ಅಂದ್ರೆ ನರಸಿಂಹರಾಜ್. ಇಷ್ಟೇ ಗೊತ್ತಿದ್ದು ಸಿನಿಮಾ ಬಗ್ಗೆ. ವಿಷ್ಣುವರ್ಧನ್ ಸಿನಿಮಾಗಳನ್ನ ನೋಡ್ತಾ ಇದ್ವಿ ನಾವು. ಆ ರೀತಿ ಸಿನಿಮಾಗೆ ತೆರ್ಕೊಂಡಿದ್ನಿ. ಅವ್ರ ನಮ್ಮೂರಲ್ಲಿ ಟೆಂಟ್ ಇತ್ತು, ಟೆಂಟಲ್ಲಿ ಸಿನಿಮಾ ನೋಡ್ತಾ ಇದ್ದೆ. ಅವಾಗೆಲ್ಲ ಪ್ರೊಜೆಕ್ಟರ್ ರೂಮ್ ಅಂತ ಇರ್ತಾ ಇತ್ತು. ಆ ಪ್ರೊಜೆಕ್ಟರಲ್ಲಿ ಫಿಲ್ಮ್ ಇರುತ್ತಲ್ಲ, ಮಧ್ಯೆ ಕಟ್ ಹಾಕ್ಬಿಡ್ತಿತ್ತು. ಕಟ್ ಆದಾಗ ಫ್ರೇಮ್ಗಳನ್ನೆಲ್ಲ ಕತ್ತರಿಸ್ತಾರೆ, ಅವುಗಳನ್ನೆಲ್ಲ ಜೋಡಿಸಿ ನಾನು ಇಟ್ಕೋತಾ ಇದ್ದೆ. ನಮ್ಮೂರ್ಲೊಂದು ಹಟ್ಟ ಇತ್ತು. ತುಂಬಾ ಜನ ನಿರ್ದೇಶಕರು ಬದುಕು ಇದಿರುತ್ತೆ. ಹಟ್ಟದಲ್ಲಿ ಹೆಂಚಿನ ಸತಿಯಿಂದ ಬಿಸಿಲು ಕೋಲ್ ಬೀಳುತ್ತೆ. ಆ ಬಿಸಿಲಿಗೆ ಒಂದು ಬೂದ್ ಗಾಜ್ ಹಿಡಿದು ನನ್ನಿದ್ದನ್ನು ಫ್ರೇಮ್ ಬಿಟ್ಟು ಅಲ್ಲಿಂದ ಗೋಡೆ ಮೇಲೆ ಬಿಟ್ಟು ಅದು ನೋಡ್ತಾ ಇದ್ದೆ. ಸೊ ಈ ಥರದ್ದೆಲ್ಲ ಅವಾಗಿದ್ದು. ಅವತ್ತಿನ ಸಿನಿಮಾಗೆ ಬರ್ತೀನಿ. ಸಿನಿಮಾ ಅಂದ್ರೆ ಬಹಳ ದೊಡ್ಡದಲ್ವಾ, ರಾಷ್ಟ್ರಪತಿ ಭವನಕ್ಕೆ ಹೋದಾಗ ಯಾರು ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮಗೆ ಕಲ್ಪನೆ ಇರಲ್ಲ. ಈಗ ಸಿನಿಮಾಗೆ ಬರಬೇಕು ಅಂದ್ರೆ ಏನಿರಬೇಕು ಯೋಗ್ಯತೆ? ಒಂದು ನಿಮ್ಗೆ ಸಂಬಂಧಪಟ್ಟವ್ರು ಸಿನಿಮಾ ಕ್ಷೇತ್ರದಲ್ಲಿ ಇರಬೇಕು, ಅಥವಾ ನಿಮ್ಮ ಹತ್ರ ತುಂಬಾ ಹಣ ಇರಬೇಕು, ಅಥವಾ ನಿಮಗೆ ಪ್ರಭಾವ ಇರಬೇಕು. ಹೀಗಿದ್ರೆ ಬರಬಹುದು ಅನ್ನೋದು ಸಾಮಾಜಿಕವಾದ ಕಲ್ಪನೆ. ಈ ಮೂರೂ ನನಗಿರಲಿಲ್ಲ. ಹಾಗಾಗಿ ಸಿನಿಮಾ ಬರೋದನ್ನ ನಾನು ಇಮ್ಯಾಜಿನ್ ಕೂಡ ಮಾಡಕ್ ಸಾಧ್ಯ ಇಲ್ಲ. ನಾನು ನಿರ್ದೇಶಕನಾಗಬೇಕು ಅಥವಾ ಕತೆ ಬರೀಬೇಕು, ಚಿತ್ರಕಥೆ ಬರೀಬೇಕು ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ನಾನು ಸಾಮಾನ್ಯ ಪ್ರೇಕ್ಷಕನಾಗಿ ನಾನು ಸಿನಿಮಾ ನೋಡ್ತಾ ಇದ್ದೆ, ಎಂಜಾಯ್ ಮಾಡ್ತಾ ಇದ್ದೆ. ಸಂಗಾತಿ ಪತ್ರಿಕೆ ಸೇರ್ಕೊಂಡೆ, ಅಲ್ಲಿ ಸಿನಿಮಾ ಬರೆಯುವಂಥ ಕೆಲಸ ಸಿಕ್ತು. ಸಿನಿಮಾ ನೋಡ್ತಾ ಇದ್ದೆ, ಸಂದರ್ಶನಗಳು ಮಾಡ್ತಾ ಇದ್ದೆ. ನೀವು ನಿಮ್ಮಂಥ ಕುರ್ಚಿ ಕೂತ್ಕೊಂಡು ಇಲ್ಲಿ ಇವರು ಕೂರಿಸ್ಕೊಂಡು ಸಂದರ್ಶನ ಮಾಡಿದ್ದೀನಿ. ಸಿನಿಮಾ ಸೆಟ್ಗಳಿಗೆ ಹೋಗ್ತಾ ಇದ್ದೆ, ಸುದ್ದಿ ಬರೀತಾ ಇದ್ದೆ. ಅದು ಇನ್ನೊಂದು ನನ್ನ ಬದುಕಿನ ತಿರುವು. ಯಾವತ್ತೋ ಒಂದು ದಿವಸ ಪತ್ರಿಕೆ ಕೂಡ ಮುಚ್ಚಿ ಹೋಗುವಂತ ಅಂತ ಬಂತು ಆರ್ಥಿಕ ಕಾರಣದಿಂದ. ಅವಾಗ ನಾನು ಪತ್ರಕರ್ತರಾಗಿ 3 ವರ್ಷ ಕೆಲಸ ಮಾಡಿದ್ದೆ. ಸಿನಿಮಾ ಪತ್ರಕರ್ತರಾಗಿ ಜನರಲ್ ಇದಾಗಿ ಕೂಡ ಮಾಡ್ತಾ ಇದ್ದೆ. ಬರೆದಿದ್ದೆ. ಬರವಣಿಗೆ ಮೇಲೆ ಸಣ್ಣ ಹಿಡಿತ ಸಿಕ್ಕಿತ್ತು. ಈ ಬರವಣಿಗೆ ಮೇಲೆ ಹಿಡಿತ ಹೆಚ್ಚಾದಷ್ಟು ಆ ಚಿತ್ರಕಲೆ ಸ್ವಲ್ಪ ಬ್ಯಾಕ್ ಬೆಂಚ್, ಹಿಂದಿನ ಸೀಟಿಗೆ ಹೋಗ್ತು. ಅದ್ರ ಮೇಲೆ ನಾನು ಹಿಡಿತ ಕಡಿಮೆ ಆಯಿತು. ಸೊ ಬರವಣಿಗೆ ಮಾಡ್ತಿದ್ದಾಗ ನಾನು ಬರಿಬಹುದು, ನಾನು ಕಥೆಗಳು ಬರಿತಾ ಇದ್ದೆ. ಪತ್ರಿಕೆಗಳಲ್ಲಿ ಸಣ್ಣ ಪುಟ್ಟ ಕಥೆಗಳು ಪ್ರಕಟವಾಗಿತ್ತು. ಒಂದು ಕಾದಂಬರಿ ಬರೆದುಬಿಟ್ಟಿದ್ದೆ ನಾವು. ಕಾದಂಬರಿ ಕೂಡ ಯಾವುದೋ ಒಂದು ತುಮಕೂರಿನ ಯಾವುದೋ ಒಂದು ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಿಂಟ್. ನನಗೆ ಯಾರಾದರೂ ಅದು ಓದ್ತಾರ, ಯಾರಾದರೂ ಪ್ರೊಡ್ಯೂಸರ್ ನಾನು ಓದ್ಬಿಟ್ಟು ನಾಳೆ ಫೋನ್ ಬರ್ಬೋದು ನನಗೆ. ನನ್ನ ಫೋನ್ ನಂಬರ್ ಬೇರೆ ಹಾಕಿಲ್ವಲ್ಲ, ಅವರ ಪತ್ರಿಕೆಗೆ ಫೋನ್ ಮಾಡಿ ಅವ್ರನ್ನ ಕೇಳ್ಕೊಂಡು ಪಿ ಶೇಷಾದ್ರಿಂದ ಯಾರು ಅವ್ರ ವಿಳಾಸ ಕೊಡಿ ಅಂತ ಹೇಳಿ ಯಾವತ್ತಾರೋ ಒಂದು ಕಾರ್ಡ್ ಬಂದಿದ್ದ. ನಿಮ್ಮ ಸಿನಿಮಾ ಕಥೆಯನ್ನು ಆಧರಿಸಿ ನಾವು ಒಂದು ಸಿನಿಮಾ ಮಾಡ್ತಾ ಇದ್ವಿ, ನೀವು ಬೆಂಗಳೂರಿಗೆ ಬಂದು ನಮ್ಮನ್ನು ಕಾಣತಕ್ಕದ್ದು ಅಂತ ಏನಾದ್ರು ಕಾಗದ ಬರುತ್ತಾ? ಕನಸು ಕಾಣ್ತಾ ಇದ್ದೆ. ಇದೆಲ್ಲ ಸಾಧ್ಯವೇ? ಕನಸು ಕಾಣಕ್ಕೇನಂತೆ ಅಲ್ವಾ? ಹಾಗಾಗಿ ಆ ಥರದ ದಿನಗಳಿದ್ವಿ ಹೊರತು ನನಗೆ ಸಿನಿಮಾಗೆ ಬರ್ತೀನಿ ಅನ್ನೋ ಕಲ್ಪನೆ ಇಲ್ಲ. ಆ ಪತ್ರಕರ್ತನಾಗಿ ಕೆಲಸ ಮಾಡಿ ಆ ಪತ್ರಿಕೆಯನ್ನು ಮುಚ್ಚಿದ ಮೇಲೆ 1990ನೇ ಇಸ್ವಿ ಹೊತ್ತಿಗೆ ನನಗೆ ಬದುಕಿನ ಸಾಕಷ್ಟು ಅನುಭವ ಆಗುತ್ತೆ. ಸೋಲು ಗೆಲುವು ಎಲ್ಲ ಆಗಿತ್ತು. ಸೊ ಆಗ ನಾನು ಮತ್ತೆ ನನಗಿಷ್ಟವಾದ ಕೆಲಸ ಮಾಡಬೇಕು ಅನ್ನೋದು ಮೊದಲನೆಯ ನನ್ನ ಖಾಯಾಶ ಆಗಿತ್ತು. ಏನಾಗುತ್ತೆ, ನೀವು ನನಗಿಷ್ಟವಾದ ಕೆಲಸ ಮಾಡಿದ್ರೆ ಅದು ಕಸಗೊಳಿಸೋ ಕೆಲಸ ಇದೆ. ಇಷ್ಟವಾದ ಪ್ಯಾಷನ್ ಇರಬೇಕು ಒಂದು ಕೆಲಸದ ಬಗ್ಗೆ. ಅದನ್ನು ನಂಬ್ಕೊಂಡಿದ್ರಿಂದ ಅವಾಗ ನಾನು ಒಂದು ಆಯ್ಕೆ ಪ್ರಶ್ನೆ ಇತ್ತು. ನಾನು ಮತ್ತೆ ಮನೆಯವರು ಹೇಳಿದಾಗೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಇರ್ತಾ ಇತ್ತು ಅವಾಗ. ಈಗಲೂ ಇದೆಯೋ ನನಗೆ ನೆನಪಿಲ್ಲ. ಎಂಪ್ಲಾಯ್ಮೆಂಟಲ್ ಎಕ್ಸ್ಚೇಂಜಲ್ಲಿ PUC ಆದವರು, SSLC ಆದವರು ಅಥವಾ ಡಿಗ್ರಿ ಆದವರು ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಸ್ಬೋದು. ಸರ್ಕಾರ ಆಗಾಗ ಕಾಲ್ಫರ್ ಮಾಡ್ತಾ ಇತ್ತು ನೌಕರಿಗೆ. ಅವಾಗ ನಮ್ಗಳಿಗೊಂದು ಕಾರ್ಡ್ ಬರೋದು, ಬಂದು ಸಂದರ್ಶನಕ್ಕೆ ಹಾಜರಾಗಿದ್ದ, ಸಂದರ್ಶನಕ್ಕೆ ಹೋಗ್ಬೇಕಾಯ್ತು. ಆ ಥರ ಸಂದರ್ಶನಗಳಿಗೂ ಹೋಗಿದ್ದೀನಿ ಸಾಕಷ್ಟು. ಅದೃಷ್ಟವಶಾತ್ ಯಾರು ಕೆಲಸ ಕೊಡಲಿಲ್ಲ. ಕೊಟ್ಟಿದ್ದಿದ್ರೆ ನಾನು ಅಲ್ಲೇ ಫಿಕ್ಸ್ ಆಗಿಬಿಡ್ತಿದ್ದೆ. ಸೊ ಹೀಗೆ ಅವಾಗ ನಾವು ಬೇಜಾರ ಮಾಡ್ಕೊಂಡಿರ್ತೀವಿ, ಅಯ್ಯೋ ನಾನು ಸಂದರ್ಶನಕ್ಕೆ ಹೋಗಿದ್ದೆ, ನಾನು ಆಯ್ಕೆ ಆಗಲಿಲ್ಲ, ಅಥವಾ ನನಗೆ ಯಾವುದೋ ಅವಕಾಶ ಸಿಕ್ಕಿಲ್ಲ, ನನ್ನ ಸ್ನೇಹಿತರೆಲ್ಲ ಹಾಕಿದ್ದಾರೆ ಅಂತ. ಇವತ್ತು ತಿರುಗಿ ನೋಡಿದಾಗ ಅದು ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಏನು ಅಂತ ಹೇಳಿ ಅದನ್ನ ಗೊತ್ತಿಲ್ಲ. ಅದು ಇಲ್ಲಿತ್ತೇನೋ ನನ್ನ ಇದು ಕರ್ಕೊಂಬರೋದಕ್ಕೋಸ್ಕರ ಅವಾಗ ನನಗೆ ಅಷ್ಟು ಸೋಲುಗಳನ್ನ ನನ್ನ ಆದ ಮಾಡೋದಕ್ಕೆ ಒಬ್ಬ ಮನುಷ್ಯನನ್ನ ಮೆಚ್ಯೂರ್ ಮಾಡಬೇಕಲ್ಲ, ಮೆಚ್ಯೂರಿಟಿಗೋಸ್ಕರ ಅದೆಲ್ಲ ಮಾಡುತ್ತೇವೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಆಗ ಕಥೆ ಚಿತ್ರಕಥೆ ಬರ್ಕೊಂಡು ಸಿನಿಮಾದಲ್ಲಿ ಪ್ರಯತ್ನ ಪಡಬಾರ್ದು ಅಂತ ಅನಿಸಿ 1991ನೇ ಇಸ್ವಿಯಲ್ಲಿ ಈ ಕ್ಷೇತ್ರಕ್ಕೆ ನನ್ನ ಸ್ನೇಹಿತರು ಕೆಲವು ಸಾಕಷ್ಟು ಕೆಲಸ ಮಾಡ್ತಾ ಇದ್ರು. ಆ ಮೂಲಕ ಸಿನಿಮಾ ಕ್ಷೇತ್ರ